ಹಾಯ್ ಸರ್, ನಮಸ್ತೆ. ನಮಸ್ಕಾರ. ಪಾನಿಪುರಿ ತಿಂತಾ ಇದ್ರೆ ಎಷ್ಟು ಪ್ಲೇಟ್ ತಿಂದ್ರಿ? ಒಂದು ಪ್ಲೇಟೇ ತಿನ್ನೋಕ್ಕಾಯ್ತಿಲ್ಲ ಮೇಡಮ್. ಯಾಕೆ? ಸರ್ಕಾರದವ್ರು ಲಾಕ್ಡೌನ್ ಮಾಡ್ತೀವಿ ಅಂತ ಅವ್ರು ಅದಕ್ಕೇನೆ. ಮೈ ಗಾಡ್, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವಾಗ ಈ ಥರ ಲಾಕ್ಡೌನ್ ಮಾಡಿದರೆ ಪಾನಿಪುರಿ ತಿನ್ನಂಗಿಲ್ವಲ್ಲ? ಏನು ಮಾಡೋದು ಹೇಳಿ ಮೇಡಮ್. ನಿಮಗೆ ಇವಾಗ ಮೀಡಿಯಾದವ್ರಿಗೆ ಚೆನ್ನಾಗಿ ಗೊತ್ತು. 3ನೇ ಅಲೆ ಏನು 2ನೇ ಅಲೆ ಏನು, ಬಡವ್ರಿಗೆ ಏನಾದ್ರು ಒಂದೇ ಒಂದು ಉಪಯೋಗ ಆಗೋದೇನೋ ಒಂದು ಮಾಡಿ ಲಾಕ್ಡೌನ್ ಮಾಡಿದ್ರೆ ಪರವಾಗಿಲ್ಲ. 3 ತಿಂಗಳು ಲಾಕ್ಡೌನ್ ಮಾಡೋಕ್ಕೆ ಹೇಳಿ. ಒಬ್ಬೊಬ್ಬರ ಅಕೌಂಟ್ಗೆ ಒಂದೊಂದು ತಿಂಗಳಿಗೆ 20 ಸಾವಿರ ಹಾಕ್ಬಿಟ್ಟು ಲಾಕ್ಡೌನ್ ಮಾಡೋಕ್ಕೆ ಹೇಳಿ. ಬೇಕಾದ್ರೆ ಒಪ್ಕೊಳ್ಳೋಣ. ಲಾಕ್ಡೌನ್ ಅನ್ನೋ ಭೂತಾನ ಇನ್ನೂವರೆಗೂ ಬಿಟ್ಟಿಲ್ಲ ಈ BJP ಅವರು. ಈ BJP ಸರ್ಕಾರ ತೊಗೊಂಬಂದಾಗಿಂದ ನಮಗೆ ನೋವು ಜಾಸ್ತಿನೇ ಆಗಿರೋದೇ ಹೊರತು ಕಡಿಮೆ ಅಂತೂ ಆಗಿಲ್ಲ. ಲಾಕ್ಡೌನ್ ಬೇಡ ಅಂತಲೇ ಹೇಳೋದು ಮೇಡಮ್. ಸಾಮಾನ್ಯ ಜನರ ಗತಿ ಏನಾಗಬೇಕು ಅಂತ ಒಂದ್ಸರಿ ಯೋಚನೆ ಮಾಡಿ. ರೋಡಲ್ಲಿ ಗಾರೆ ಕೆಲಸ ಮಾಡೋರು, ನಿಂಬೆಹಣ್ಣು ಮಾರೋರು, ಪಾನಿಪುರಿ ಮಾರೋರು, ಪ್ರತಿಯೊಂದು ನೀವು ಯೋಚನೆ ಮಾಡಿಬಿಟ್ಟು ನೀವೇ ಹೇಳಿ ಇದು ರೈಟ್ ಆರ್ ರಾಂಗ ಅಂದ್ಬಿಟ್ಟು. ಸರ್ಕಾರ ಏನು ಕ್ರಮ ಕೈಗೊಂಡೈತೆ, 3ನೇ ಅಲೆ ಬಂದೈತಲ್ಲ, ಇವ್ರು ಏನು ಮಾಡ್ತಾವ್ರೆ, ತಿರ್ಗಿ ಕೇಸ್ಗಳು ಜಾಸ್ತಿ ಆಗ್ತೈತೆ ಹೆಂಗೆ ಅಂತ ನೀವೇ ಒಂದ್ಸರಿ ಕೂತ್ಕೊಂಡು ಕೂಲಂಕುಷವಾಗಿ ಹೇಳಿ ಮೇಡಮ್. ದಯವಿಟ್ಟು ಸಾಯ ನಾರ್ಮಲ್ ಆಗಿ ಸದೇ ಪರವಾಗಿಲ್ಲ. BJP ಅವರು ಸಾಯಿಸ್ಬಿಡ್ತಾರೆ. ಅದೇ ಓಕೆ, ಇವಾಗ ಮತ್ತೆ ಲಾಕ್ಡೌನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಲೇಬೇಕು. ಏನಕ್ಕಂದ್ರೆ ಮಾಡಿದ್ರೆ ಎಕ್ಸಾಮ್ ಪಾಸ್ ಮಾಡ್ತಾರೆ ಅಂತ. ಅದೇ ಸೆಕೆಂಡ್ PC ಎಕ್ಸಾಮ್ ಪಾಸ್ ಲಾಕ್ಡೌನ್ ಮಾಡಿದ್ರೆ ನಾವು ಪಾಸ್ ಆಯ್ತೀವಿ ಅಂತ. A ಅಂದರೆ B ಬರಲ್ಲ, B ಅಂದರೆ C ಬರಲ್ಲ. ಅಲ್ಲಿ ಏನು ಬರೆಯೋದು ಎಕ್ಸಾಮು? ಯಾಕೆಂದ್ರೆ ಡೆಲ್ಲಿಲೆಲ್ಲ ವೀಕೆಂಡ್ ಕರ್ಫ್ಯೂ ಎಲ್ಲ ಜಾರಿ ಆಯಿತು ಇವತ್ತಿಂದ. ಇಲ್ಲೂ ಇದೆ ವೀಕೆಂಡ್ ಕರ್ಫ್ಯೂ. ನೈಟ್ ಹೊತ್ತೋದ್ರೆ ಗಾಡೀಲಿ ನಾಡಿ ಪಡಿ ಹೊಡ್ಬಿಡಿಸ್ತಾರೆ. ಹಾಂ, ಲಾಕ್ಡೌನ್ ಮಾಡಿ ಎಕ್ಸಾಮ್ ಪೋರ್ಷನ್ ಕವರ್ ಆಮೇಲೆ ಮಾಡಿದ್ರೆ ಸಾಕು. ಯಾವ ಕಾಲೇಜ್? RPA ಮಾಡಿದ್ರೆ ಒಳ್ಳೇದೇ ತಾನೆ, ಹುಡುಗರಿಗೆಲ್ಲ ಮನೇಲೇ ಇರ್ಬೋದಲ್ಲ. ಕಾಲೇಜ್ ಡೇಸ್ ಮಿಸ್ ಮಾಡ್ಕೊಂಡೆ ಅನ್ಸಲ್ವಾ? ಏನು ಕಾಣಿಸುತ್ತೆ, ಎಲ್ಲ ನೋಡಿದ ಮಕ್ಕಗಳೇ ಸರಿ ನೋಡೋದು. ನಮಗೆ ಆನ್ಲೈನೇ ಬೆಸ್ಟು ಒಂದು ಲೆಕ್ಕ, ಆಫ್ಲೈನ್ ಬೇಡ ಅಂತ. ಆಫ್ಲೈನ್ ಅಂದರೆ ಈಗ ರೀಸೆಂಟಾಗಿ ಮಿಡ್ ಟರ್ಮ್ ಮಾಡಿದ್ದಾರೆ. ನಾನು ಒಂದೇ ಒಂದು ಸಬ್ಜೆಕ್ಟಲ್ಲೂ ಪಾಸ್ ಆಗಿಲ್ಲ, ಎಲ್ಲ ಫೇಲ್ ಆಗಿಬಿಟ್ಟಿದೆ. ಅದಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ಪೇರೆಂಟ್ಸ್ ಟೀಚರ್ ಮೀಟಿಂಗು ಅಂದರೆ ಮನೇಲಿ ಅಷ್ಟೇ. ಆಮೇಲೆ ಅದಕ್ಕೆ ಆಫ್ಲೈನೇ ಬೆಸ್ಟು, ಆನ್ಲೈನೇ ಬೆಸ್ಟು. ಲಾಕ್ಡೌನ್ ಮಾಡಿದ್ರೆ ಒಳ್ಳೆ ಬೆನಿಫಿಟ್ಟು. ಆನ್ಲೈನಲ್ಲಿ ಟೀಚರ್ಗೆಲ್ಲ ಒಳ್ಳೆ ರೋದನೆ ಕೊಡ್ಬೋದು ಆನ್ಲೈನಲ್ಲಿ. ಆಫ್ಲೈನಲ್ಲಿ ಅದೇ ಮಾತಿಗೆ ಮುಂಚೆ ಆಚೆ ಹೋಗೋ, ಕ್ಲಾಸಿಗೆ ಬರಬೇಡ, ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ ಅಂತಾರೆ. ಪಾಸ್ ಆಗಿಲ್ಲ ನಾನು ಫಸ್ಟ್ ಟೈಮ್. 10th ಹಂಗೆ ಆನ್ಲೈನ್ ಮಾಡ್ಬಿಟ್ಟು 10th ಎಲ್ಲ ಫುಲ್ಲು ಕಾಪಿ ಹೊಡ್ಕೊಂಡು ಪಾಸ್ ಆಗ್ಬಿಟ್ಟು. ICSE ಸಿಲೆಬಸ್ ಹಂಗೆ ಪಾಸ್ ಮಾಡಿದ್ರು. ಫಸ್ಟ್ ಪಿ ಬಂದರೆ ಏನು ಬರ್ತಾನೆ ಇಲ್ಲ, ನನಗೆ ಮರ್ತೇ ಹೋಗ್ಬಿಟ್ಟಿದೆ. ಒಂದೊಂದು ಟೇಬಲ್ ಮರ್ತೋಗ್ಬಿಟ್ಟಿದೆ. ಅವೆಲ್ಲ ನೆಕ್ಸ್ಟ್ ಅದನ್ನು ಹಂಗೆ ಕಾಪಿ ಹೊಡ್ಕೊಂಡು ಪಾಸ್ ಆಗ್ಬಿಟ್ರೆ ಆಯಿತು. ಕೊರೋನಾ ಲಾಕ್ಡೌನ್ ಅಂತ ಪಾಸ್ ಮಾಡ್ತಾರಲ್ವಾ. ಅದಕ್ಕೆ ಆನ್ಲೈನ್ ಬೆಸ್ಟು. ಲಾಕ್ಡೌನ್ ಮಾಡಬೇಕು ಫಸ್ಟು. ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇಡಬಾರ್ದು. ನಿಮ್ಗೆ ಆನ್ಲೈನ್ ಇಷ್ಟನಾ ಆಫ್ಲೈನ್ ಇಷ್ಟನಾ? ಆನ್ಲೈನಲ್ಲಿ ಇರೋದೇ ಇಷ್ಟ. ಆನ್ಲೈನಲ್ಲಿ ಇಷ್ಟ. ಆನ್ಲೈನಲ್ಲಿ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಇಷ್ಟ. ಹೌದು. ಕೇಳ್ತೀರಾ ರೆಗ್ಯುಲರ್ ಆಗಿ? ಚೀಚಿ ಅಟೆಂಡ್ ಎಲ್ಲ ಮಾಡಲ್ಲ. ಅಟೆಂಡ್ ಮಾಡೋ ಅಷ್ಟು ಒಳ್ಳೆ ಬುದ್ಧಿ ಎಲ್ಲ ಇಲ್ಲ. ಆನ್ಲೈನ್ ಕ್ಲಾಸ್ ಇದ್ರೆ ಮನೇಲಿ ಇರ್ಬೋದಲ್ಲ ಆರಾಮಾಗಿ, ಅಷ್ಟೇ. ಕೇಳಿದ್ರು ಅಂದರೆ ಇಂಟರ್ನೆಟ್ ಇಲ್ಲ ಅಂತೀನಿ. ಇಂಟರ್ನೆಟ್ ಹಾಕ್ಸೋಕೆ ದುಡ್ಡು ಕೊಡಿ ಅಂತೀನಿ. ಫೀಸ್ ಕೊಟ್ಟಿದ್ದೀನಿ ತಾನೆ. ನಾನು ಕ್ಲಾಸಿಗೆ ಬಂದು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಬೇಕಾರೆ. ಸರಿ, ನಾನು ಅದಕ್ಕೆ ದುಡ್ಡು ಕೊಟ್ಟಿರೋದು. ನಾನು ಕ್ಲಾಸಿಗೆ ಬಾಡಿಗೆ ಕಟ್ತಾ ಇದ್ದೀನಿ. ನನ್ನ ಮೊಬೈಲ್ಗೆ ಇಂಟರ್ನೆಟ್ ಹಾಕ್ಸ್ಬೇಕು ಅನ್ನೋದೇನು ಇದಿಲ್ಲ ನನಗೆ. ಆ ಇಂಟರ್ನೆಟ್ ಹಾಕ್ಸೋಕೆ ಫೀಸಲ್ಲಿ ನನಗೆ ಶೇರ್ ಕೊಡಿ, ಆಮೇಲಿಂದ ನಾನು ಇಂಟರ್ನೆಟ್ ಹಾಕ್ಸ್ಕೊಂಡು ಕ್ಲಾಸ್ ಅಟೆಂಡ್ ಮಾಡ್ತೀನಿ. ನಮ್ಮ ಕಾಲೇಜ್ ಸಂಸ್ಥೆ ಕೇಳ್ತೀನಿ. ಕೇಳಿದ್ದೀರಾ? ಕೇಳಬೇಕು. ಕೇಳಿದ್ದೀನಿ. ಏನಂದ್ರು? ಏನು ಅಂದಿಲ್ಲ, ಅವರು ಬಾಯಿ ಮುಚ್ಕೊಂಡ್ಬಿಟ್ರು. ಎಷ್ಟೊಂದು ವಿಷಯಗಳಿಗೆ ಅವ್ರು ಬಾಯಿ ಮುಚ್ಕೋತವ್ರೆ, ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಷ್ಟೇ. ಇನ್ನೇನು ನಮ್ದೇನು ಮಾಡೋಕ್ಕಾಗ್ತಾರೆ, ಅವ್ರು ಏನು ಮಾಡೋಕ್ಕಲ್ಲ ಅಷ್ಟೇ. ಆನ್ಲೈನ್ ಏಕೆ ಅಂದರೆ ಮನೇಲಿದ್ರೆ ಮಕ್ಕ ತೊಳೆದೆಲ್ಲ ಏನು ತಲೆನೋವಿಲ್ಲ. ಆರಾಮಾಗಿ ಕ್ಲಾಸ್ ಮುಂದೆ ಕೂತ್ಕೊಬೋದು. ಎಲ್ಲ ಅದಾಗದೇ ನಡೀತಾ ಇರುತ್ತೆ. ಸಾಯಂಕಾಲದ ವರ್ಷ ಎಲ್ಲ ಮುಗ್ದೋಗಿರುತ್ತೆ. ಇಲ್ಲ, ನಮ್ಮ ಕ್ಲಾಸಸ್ ಯಾವುದೂ ಇಷ್ಟ ಇಲ್ಲ. ಆನ್ಲೈನ್ ಟೆಸ್ಟ್ ಇರಲಿ, ಆಫ್ಲೈನ್ ಕ್ಲಾಸಸ್ ಇರಲಿ, ಕಾಪಿ ಹೊಡಿಬೋದು, ಆರಾಮಾಗಿ ಪಾಸ್ ಆಗ್ಬೋದು.
ಓದಕ್ ನಮಗೆ ಮನ್ಸು ಬರಲ್ವಲ್ಲ. ಇಲ್ಲೇ ಕುತ್ಕೊಳ್ಳೋದು ಮನ್ಸಿದೆ, ಬಂಕ್ ಕೊಡ್ಬಿಟ್ಟು. ಸಿಗರೇಟ್ ಅಂಗಡಿ ಐತೆ, ಆರಾಮಾಗಿ ಕುತ್ಕೊಂಡು ಟೀ ಕುಡಿಬೋದು ಇಲ್ಲಿ. ಮಾಡ್ಲಿ ಬಿಡಿ ಮೇಡಮ್ ಅವ್ರೆ, ನಮ್ಗೇನು ವ್ಯಾಪಾರ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ. ಅವರೆಲ್ಲ ಹೊರದೇಶದಿಂದ ಬಂದು ಬಿಟ್ಕೊಂಡು ಗೌರ್ಮೆಂಟ್ ಬಂದ್ರೆ ನಾವೇನು ಮಾಡೋಕ್ಕಾಗಿದೆ? ಹೋಟ್ಲವ್ರಿಗೆ ಮಾತ್ರ ಪರ್ಮಿಷನ್ ಇದೆ, ಬಾರವ್ರಿಗೆ ಮಾತ್ರ ಪರ್ಮಿಷನ್ ಇದೆ, ಬಟ್ಟೆ ಅಂಗಡಿಯವ್ರು ಮಾತ್ರ ಮುಚ್ಚಬೇಕು, ಚಪ್ಪಲಿ ಅಂಗಡಿಯವ್ರು ಮಾತ್ರ ಮುಚ್ಚಬೇಕು, ಇದ್ರವ್ರು ಮಾತ್ರ ಮುಚ್ಚಬೇಕು ಅಂತ ಪರ್ಮಿಷನ್ ಕೊಡ್ತಾರೆ ಅವ್ರು ಗೌರ್ಮೆಂಟು. ಯಾಕೆ ಎಲ್ಲಾರನ್ನೂ ಬಂದ್ ಮಾಡ್ಲೇಳು, ಒಂದು 15 ದಿನ ತಿಂಗಳು ಬಂದ್ ಮಾಡ್ಲೇಳು. ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಗೌರ್ಮೆಂಟು ಲಾಕ್ಡೌನ್ ಮಾಡೋಣ ಅಂತ ನಮ್ಮನ್ನು ಕೇಳಿದ್ರೆ ನಾವೇನು ಪರ್ಮಿಷನ್ ಕೊಡೋಕ್ಕಾಗಿದೆ?